ತೆಗೆದುಕೊಂಡು ಆ ಒಣಗಿದ ಕಟ್ಟಿಗೆಗೆ ಚೆಲ್ಲಿ ಬಿಟ್ಟ. ಏನು ಪ್ರಸಾದ ಒಣಗಿದ ಕಟ್ಟಿಗೆ ಚೆಲ್ಲ, ಒಣಗಿದ ಕಟ್ಟಿಗೆನ ಸಿಗತ್ ಬಿಡ್ತತ್ರಿ. ಅದಕ್ಕಾಗಿ ಏನಂದಾರ, ನೀನು ಒಲಿದರೆ ಕೊರಡು ಕೊರರುವುದಯ್ಯ, ನೀನು ಒಲಿದರೆ ಗರಡು ಹೈನವಾಗುವುದಯ್ಯ, ನೀನು ಒಲಿದರೆ ವಿಷ ಅಮೃತವಾಗುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಅದರಲ್ಲಿ ಇರ್ಬೋದು ನೋಡ ಕೂಡಲ ಸಂಗಮ ದೇವ. ಹೌದು, ಭಗವಂತನ ಕರುಣೆ ಆಯ್ತಪ್ಪ ಅಂತಂದ್ರೆ ಆಗ್ಲಾರ್ದಂತ ಕೆಲಸಗಳು ಆತವ. ಅದಕ್ಕೆ ತಂಗಿ ನಿಮ್ಮ ತಾಯಿ ದರದಿಂದ ಏನಾಗ್ಯಾವ? ಅವ್ರದಿಂದ ಏನಾಗಿಲ್ಲ ಮಾಸ್ತರ, ಬರೇ ಅವ್ವ ಅವ್ವ ಅವಂದ್ರೆ ನಡೀತದನು? ನಡೆಯಂಗಿಲ್ಲ ಮಾಸ್ತರ. ಮಾವು ಬೇಕು ಮಗಲಾಗ. ಹೌದಲ್ರಿ, ಬೇಕು ಮಾವಿದ್ದಾಗ ಅವ್ವ, ಮಾವಿಲ್ಲಾರ್ದ ಇಕ್ಕಿ ಅವು ಎಲ್ಲಿದ್ ಬಂದಳು ಬರಂಗಿಲ್ರಿ. ಅದಕ್ಕ ಮತ್ ಈ ಮಾಮದಾರಿ ಬ್ಯಾರೆ ರೀ, ಮತ್ತ ಅದೊಂದು ಸುದ್ದಿ ಬ್ಯಾರೆ ಅದ. ಹೌದಲ್ರಿ ಮಾಸ್ತರ, ನೋಡಮ್ ಕೇಳಮ್ ಅದು ಮಾತಾಡ್ದಾಗ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಬರ್ರಿ. ತಾಳಿ ಅನ್ನುವಂಥದ್ದು ಒಂದೇ ಅದಕ್ಕಿನ ಬಲ್ಯಾಕ. ಆ ತಾಳಿ ಅನ್ನುವಂಥದ್ದು ಒಂದೇ ಕಟ್ಕೊಂಡಾಳ, ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಬೆಳಕು ಬಿದ್ದದ. ಎಲ್ಲಾರು ಕಿಮ್ಮತ್ತು ಕೊಡ್ಲಾಕತ್ತಾರ. ಸರ್ಕಾರದ ಕೊಳ್ಳಾಗ ತಾಳಿ ಇದ್ದಿದ್ದಿಲ್ಲ ಅಂದ್ರೆ ನಮ್ಮ ಇವು ಹಾಪ್ತಲಿ ನಮ್ಮ ಹುಡುಗರು ಏನಂತಾವ, ಏನಂತಾವ್ರಿ? ಅವು ಸುಮ್ ಕುಂದ್ರಾಗಿಲ್ಲ ಹೋತಮ್ಮ. ಏನ್ ಮಾಡ್ತಾವ್ರಿ? ಚಾವಟ್ ಎಬ್ಬಿಸಿ ಬಿಡ್ತಾವ. ಚಾವಟ್ ಎಬ್ಬಿಸಿ ಏನ್ ಮಾಡ್ತಾವ? ಏನ್ ಮಾಡ್ತಾವ್ರಿ? ಇದು ಇನ್ನ ಯಾಕೋ ಹುಡುಗಿಗಿನ ತಾಳಿ ಬಿದ್ದಂಗ ಕಂಡಿಲ್ಲ. ಯಾಕೆ ಹೋತಮ್ಮ ಬಹಳ ಜಿಗದಾಡಕತ್ತದಲ್ಲ ಅತ್ತಾವ ಸುಮ್ ಕುಂದ್ರಂಗಿಲ್ಲ. ಹೆಣ್ಮಗಳು ಕೊಳ್ಳಾಗ ತಾಳಿ ಇದ್ದಿದ್ದಿಲ್ಲ ಅಂದ್ರ ಅದು ಬೋರ್ಡ್ ಇಲ್ಲ, ಬಸ್ ಇದ್ದಂಗ. ಬೋರ್ಡ್ ಇಲ್ಲಾರ ಬಸ್. ಆ ಬಸ್ಸಿಗೆ ಏಸ್ ಮಂದಿ ಹತ್ತಾರೋ ಏಸ್ ಮಂದಿ ಇಳಿತಾರ ಗೊತ್ತಿಲ್ಲಾರ್ದಂಗ. ಅದಕ್ಕೆ ತಂಗಿ ಗಂಡನ ಗುರುತು ಬೇಕು ಮೊದಲು ನಿನಗ. ಬೇಕಲ್ರಿ ಮಾಸ್ತರ. ಆ ಗಂಡನ ತಾಳಿ ಕಟ್ಟದಾಗ ಎಲ್ಲಿ ಬೇಕಾದಲ್ಲಿ ನೀ ತಿರ್ಗಾಡಿ ಬಾ. ಹ್ಯಾಂಗ ರೊಕ್ಕದ ಮ್ಯಾಗ ಸಿಕ್ಕ ಹೊಡೆದಾಗ ರೊಕ್ಕ ಎಲ್ಲಾ ಕಡೆ ಚಲಾವಣೆ ನಡೆದದ, ಹಂಗ ಆ ಗಂಡನ ಸಿಕ್ಕ ಇತ್ತಪ್ಪ ಅಂತಂದ್ರೆ ಎಲ್ಲಿ ಬೇಕಾದಲ್ಲಿ ಬಜಾರ್ದಾಗ ತಿರ್ಗಾಡಕ್ ನಿನಗ ಆರ್ಡರ್ ಅದ. ಹೌದಲ್ರಿ ಮಾಸ್ತರ. ಸಿಕ್ಕ ಇದ್ದಿಲ್ಲಪ್ಪ ಅಂತಂದ್ರ ಏನ್ ನಡೆಯಂಗಿಲ್ರಿ ನೋಟರು. ವಯಸ್ಸಿಗೆ ಬರೋ ತನಕ ಇವ್ರ ತಾಯಿದು ತಂಗಿದು ಬಹಳ ಹೈರಾಣ ಆಗ್ತದ ಮನ್ಯಾಗ. ಎಲ್ಲರೂ ಇದು ಕಾಗಾಲ ತರ್ತದೇನು ನೆರಮನ್ಯಾಗ, ಎಲ್ಲರೂ ಹೋಗಿದು ಕಾಲು ಜಾರ್ತದೇನು. ಇದಕ್ಕೆ ನಾವು ಲಗ್ನ ಆಗೋ ತನಕ ಬಹಳ ಜಾಕಿ ಮಾಡ್ಬೇಕ ತಿಳ್ಕೊಂಡು ಹೇಳಾರ್ದೆ ಬರೋರು ನೀವೇ ಅಂತ ಹೇಳ್ತಾಳ ನನಗ. ಹೇಳಾರ್ದೆ ನಾವು ಬಂದಿಲ್ಲ ತಂಗಿ ಮೊದಲ. ನಿಮ್ ಮಗು ಇದ್ದಕ್ಕೆ ನೀ ದೊಡ್ಡಕ್ಕೆ ಯಾಕೆ ಕೂತ್ಯಪ್ಪ ಅಂತಂದ್ರ ಹೆಣ್ಣು ಹುಡ್ತಪ್ಪ ಅಂದ್ರೆ ಹುಣ್ಣು ಹುಟ್ಟದಂಗ ಮನ್ಯಾಗ. ಅದ್ರಾಗ ಒಂದ್ 5-6 ಹುಟ್ಟುದಪ್ಪ ಅಂತಂದ್ರ ಪೂರಾ ಮನಿನ ಬರ್ಬಾದ್ ಮಾಡಿ ಹೋಗ್ತಾವ ಇವು. ಯಾಕ್ರಿಪ್ಪ? ಯಾಕ ಫಲ ಮನಿ ಎಲ್ಲಾ ಮಾಡ್ಕರಿ ಇವ್ಕ ಲಗ್ನ ಮಾಡ್ಬೇಕಲ್ಲ ಅವ್ರು ತಾಯಿ ತಂದಿ. ಅವಾಗ ಈಗ ವಯಸ್ಸಿಗೆ ಬಂದು ಕೂತಾಗ ಇವ್ರು ಹೋಗಿ ಬಾಳ ಚಿಂತಿ. ತಮ್ಮ ನನ್ನ ಮಗಳರ ವಯಸ್ಸಿಗೆ ಬಂದಾಳ, ಎಲ್ಲರೇ ಒಂದು ವರ ಇದ್ರು ನೋಡು ಅಂದಾಳ. ಯಾರಿಗ್ರಿ? ಮಾಶಾಳ ಪಂಚರಿಗೆ. ಮಾಶಾಳ ಪಂಚರಿಗೆ ನೋಡಿದ ಕೂಡಲೇ ಅವ್ರು ಏನಂದಾರಿ? ಆಲ್ಮೇಲೆ ತಾಲೂಕು ಒಳಗ ಬಾ ಮದ್ರಿ ಒಳಗ ಬಸವರಾಜ್ ಎನ್ನುವಂತ ಹುಡುಗ ಬಹಳ ನೀಟ್ ಅದನು ತಮ್ಮ, ಅವರಿಗೆ ಕೊಡಕತ್ರ ತಿಳ್ಕೊಂಡು ಪಂಚರ್ ಹೇಳ್ಯಾರ. ಯಾರಿಗೆ ಹೇಳ್ಯಾರಿ? ವಿದ್ಯಾಶ್ರೀ ಅವ್ಗ. ಹೇಳಿದಾಗ ಅವಾಗ ಮುಂದೆ ಏನ್ ಮಾಡ್ಯಾರ? ಏನಾಗದ್ರಿ? ಅವಾಗ ಬಂದಿವ್ರಿ ಇವ್ರ ಮನೆಗೆ ನಾವು. ಇಲ್ಲಿ ಕರೀಲಾರ್ದೆ ಬಂದಿವ್ರಿ, ಕರದಾಗ ಬಂದಿವ್ ತಂಗಿ ನಿನ್ನ ಮನೆಗೆ ನಾವು. ಹೌದಲ್ರಿ ಮಾಸ್ತರ? ಕರೀಲಾರ್ದೆ ನಾವ್ ಯಾರ ಮನೆಗೆ ಹೋಗೋವ್ರಿ ಅಲ್ಲ ಮೊದಲು ನೀ ತಿಳ್ಕೊ. ಅದಕ್ಕೆ ತಿಳ್ಕೊ ಉಳ್ಕೋ ಬೆಳ್ಕೋ. ಇಲ್ಲಪ್ಪ ಅಂತಂದ್ರ ಬಹಳ ಮನವರಿ ಮತ್ತ. ಅದಕ್ಕೇನ್ ಹೇಳ್ತಾನ ಕವಿ? ಏನ್ ಹೇಳ್ತಾರ್ರಿ? ಒಂದೇ ವಸ್ತು ಮುಂದಾಗಿ ಒಂದರಿಂದ ಚಂದಾಗಿ ಒಳಗೂ ಹೊರಗೂ ಒಂದಾಗಿ ನಡೆಸೋ ಚಲ್ಲಾಟ ದಂಡ ಹಚ್ಚಿ ಆನಂದ ಕಳೆದು ನೀವು ಮಾಡ್ರಿ ಹುಟ್ಟಾಟ. ಆ ಊರ ಈ ಊರ ಹಾಳೂರ ಇವೆಲ್ಲ ಬೀಳೂರ ದಾಟಿ 7 ಊರ ಐತಿ ನನ್ನ ಅಲ್ಲಿ ನನ್ನ ಆಸ್ತಿ ಆದ 10 ಕೋಟಿ ಹವದು 10 ಕೋಟಿ. ಅಲ್ಲಿ ಯಾರು ಇಲ್ರಿ ಕಳ್ಳರ ಲೂಟಿ ಮಾಡವ್ರ ಗಟ್ಟಿ ಪಾರೆಕಾರ ಅದಾರ ಜಗ ಅವರ ಕೈಯಾಗ ಮಾರ ಉದ್ದಲಾಟಿ ಮಾರ ಸಂಸಾರ ಅನ್ನೋದು ಬಹಳ ಶ್ರೇಷ್ಠ, ಮಾಡಲಾರ್ದ ಹುಡುಗಿನೇ ಕೆಟ್ಟ. ಪಂಡಿತ ಶರಣರು ಸಂಸಾರ ಮಾಡೇನೆ ತಿಳ್ಕೊಂಡ. ಅದಕ್ಕೆ ಅವರು ನಾಮ ಇಲ್ಲಿವರೆಗೆ ಬಂದವ ಉಳ್ಕೊಂಡ. ಪದವಿ ಪಡೆದ ಪುರುಷಗ ಏನು ಮಾಡ್ತವ ಇಂತ ಮದ್ಗುಂಡ. ಮೂರುವರಿ ಮಳದ ಕಾಯಕ ಮೂಲ ಸಾಕ್ಷಿ ಮಾದೇವ ತಾನು ಮಾಯಿ ಏನು ಮಾಡಕ್ಕಿ
ಮೂಲ ನೋಡಕಿ ಮುಕ್ಕೊಂಡ ಮಾಯದ ಘಟ ಬಡಕ ಮುಖ್ಯ ಭ್ರಷ್ಟ ನಿಮಿಷ ವ್ಯರ್ಥ ಕಳೆಯಲಾರ್ದೆ ಸಮಯ ಬಂದನ ಗಳಸಿಕೊಂಡಿ ನನ್ನ ಗಳಿಕೆ ಲೆಕ್ಕ ಪತ್ರ ಹುಡುಗಿಗೆ ಗುರುತಿಲ್ಲ ಒಮ್ಮಿಗೆ ತಿಳಿಬೇಕಾದ್ರ ಸಂಪ್ರದಾಯ ಸೌಮ್ಯ ಮಾತಲ್ಲ ಇವ್ರಿಗೆ ಹೆಂಗ್ ಗೊತ್ತಾಗ್ತದ್ರಿ ಸ್ವತಃ ಪಾರ್ವತಿಗೆ ಗೊತ್ತಾಗಿಲ್ಲ ಪರಮಾತ್ಮನ ಕಿಮ್ಮತ್ತ ಎಡಕಿನ ತೊಡಿ ಮೇಲೆ ಕೂತದ ಖರೆ ಬಲಕಿನ ತೊಡ್ಯಾಗ ಏನದಾವ ಪರಮಾತ್ಮನ ಬಲ್ಲಿ ಅನ್ನೋದು ಗೊತ್ತಿಲ್ಲಿಕ್ಕಿ ಹುಚ್ಚುಗೊಟ್ಟಿಗೆ ಎಡಕಿನ ತೊಡ್ಯಾಗೆ ಕೂತಾಳ ಎಡಕಿನ ತೊಡಿನೇ ಶ್ರೇಷ್ಠ ಅಂದಾಳಿಕಿ ಹೌದಲ್ರಿ ಮಾಸ್ತರ ಅವಾಗ ಪರಮಾತ್ಮನ ಸನ್ನಿಧಾನಕ್ಕೆ ಯಾರು ಹೋದ್ರು ಯಾರು ಹೋಗ್ಯಾರಿ ಶಿವನ ಭಕ್ತರ ಕೈಯಾಗ ಸಿಕ್ಕ ಒದ್ದಾಡಳಿ ಇವ್ರು ದೇವಿ ಹೌದು ಪಾರ್ವತಿ ಹ್ಯಾಂಗ್ ಕಮ್ಮ ಮಾತಾಡ ನೋಡಿಲ್ಲಿ ಹೌದಲ್ರಿ ಮಾಸ್ತರ ನಿಮ್ಮ ಪಾರ್ವತಿ ಹೆಚ್ಚು ಮಾಡ್ತಂಗಿ ನೀ ಇದ್ರಾಗ ನೀನು ಪವರ್ ಇತ್ತಪ್ಪ ಅಂತಂದ್ರೆ ಹೆಚ್ಚು ಮಾಡಿ ತೋರಿಸಿಲಿ ಏನ್ ನೋಡವ್ರಿ ಮಾಸ್ತರ ಹೆಂಗ್ ಹೆಚ್ಚು ಮಾಡ್ತಾರ ಪಾರ್ವತಿ ಇದ್ದಾಕಿ ಅಡಕಿನ ತೊಡಿ ಮ್ಯಾಗ ಕೂತಿದ್ಳು ಅವಾಗ ನಮ್ಮ ಗುರು ರೇವಣಾದ್ಯ ಹಾಲ ಹೊತ್ತಕ್ಕೆ ಒಡೆಯನಾದಂತ ಗುರು ರೇವಣ ಸಿದ್ಧ ಕೈಲಾಸದೊಳಗೆ ಹೋಗಿ ಏನ್ ಮಾಡ್ದವ ಒಂಟೆ ಕೈಗೆ ನಮಸ್ಕಾರ ಮಾಡ್ದ ಎಲ್ಲಿ ಕೈಲಾಸದೊಳಗೆ ಅಲ್ಲಿ ನಟ ನಟಿಯರು ಬೃಂಗಿ ಎಲ್ಲರೂ ಮಾತ್ರ ನಾಟ್ಯ ಮಾಡ್ಲಕತ್ತಿದ್ರು ಅವಾಗ ಹೋಗಿ ಅವ ಒಂಟೆ ಕೈಲಿ ನಮಸ್ಕಾರ ಮಾಡ್ದ ಪರಮಾತ್ಮ ಸಿಂಹಾಸನ ಮ್ಯಾಗ ಕೂತಿದ್ದ ಇವ ಒಂಟೆ ಕೈಲಿ ನಮಸ್ಕಾರ ಮಾಡಿದ ಕೂಡಲೇ ಸುಮ್ ಕುಂದ್ರಬೇಕಲ್ಲಿ ಪಾರ್ವತಿ ಈ ಹುಡುಗರು ಗಾದಲ ಅಂದ್ರೆ ಹೆಂಗ್ ಗೊತ್ತೇನ್ರಿ ಪುಷನ್ ಮಳಿ ಇದ್ದಂಗ್ರಿ ಇವು ಚಂತನ ಮಳಿ ಬಂದ್ರು ಭೂಮಿನೂ ಹಸಿ ಆಗಂಗಿಲ್ಲ ಕೇಳೋರಿಗೂ ಕೇಳ ಬಿಡಂಗಿಲ್ಲ ತಾವು ಕೇಳಂಗಿಲ್ಲ ಮೊದಲು ಹೊರಗೆ ಹಾಕ್ರಿ ಓಸಕ್ಕೆ ನೆತ್ತಿ ಮ್ಯಾಗ ಬಡಿರಿ ಅವಕ್ಕ ಇಲ್ಲಪ್ಪ ಅಂತ ಹೊರಗೆ ಹಚ್ಚಿಬಿಡ್ರಿ ಆ ಕಡೆ ಅದಕ್ಕ ಏನಾಗ್ಯದ ಮಾಸ್ತರ ರೇವಣ ಸಿದ್ಧ ಹೋಗಿ ಏನ್ ರೇವಣ ಸಿದ್ಧ ಏನ್ ಮಾಡ್ದ ಕೈಲಾಸದೊಳಗ ಹೋಗಿ ಒಂಟೆ ಕೈಗೆ ನಮಸ್ಕಾರ ಮಾಡ್ದ ಇದು ಪಾರ್ವತಿ ಪಿಚ್ಚಗಣ ಪಾರ್ವತಿ ಸುಮ್ ಕುಂದಿರ್ಲಿಲ್ಲ ಏನ್ ಮಾಡ್ತಾಳ್ರಿ ಬಾಳ ಸಿಟ್ಟಿಗೆ ಏರ್ದಲಕ್ಕಿ ಹೌದು ಅಲ್ಲ ಇವನಿಗೆ ಮುಖ ಹಾಕೊಳಕ್ ಲಂಗುಟ್ಟಿ ಇಲ್ಲ ಭಾವ ಎಟ್ಟನ ಸೊಕ್ಕಿರ್ಬೇಕು ಇವನಿಗೆ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಾಳ ನೀವು ಯಾರು ಅಂತ ಕೇಳಿದ್ಳು ಪಾರ್ವತಿ ಪರಮಾತ್ಮ ಕೇಳ್ತಾಳ ಪರಮಾತ್ಮಗೆ ಕೇಳಿದ್ಳು ಹೌದು ಅವಾಗ ಪರಮಾತ್ಮ ಏನಂದ ಏನ್ ಹೇಳ್ತಾನ್ರಿ ಅವ ಯಾವ ಮಾಡ್ಯಾನ ನೋಡ್ ಮಗ ಅವನಿಗೆ ಹೋಗಿ ಕೇಳಂದ ಅವ ಹೌದು ಒಂಟೆ ಕೈಲಿ ನಮಸ್ಕಾರ ಯಾವ ಮಾಡ್ಯಾನಲ್ಲ ಅವನಿಗೆ ಹೋಗಿ ಕೇಳಿದ್ರು ಉತ್ತರ ಅವ ಹೇಳ್ತಾನ ನಾನು ಒಲ್ಲಕಾದ್ರ ಉತ್ತರ ಸಿಗಂಗಿಲ್ಲ ಅವನ ಕಡೆಗೆ ಹೋಗಂದ್ರು ಹೋಗಂದ ಕೂಡಲೇ ಅವಾಗ ಇವ್ರು ಪಾರ್ವತಿ ಏನ್ ಮಾಡಿದ್ರು ಏನ್ ಮಾಡ್ಯಾಳ್ರಿ ಮಾಸ್ತರ ಸ್ವಟ್ಟ ಸಾಧು ಅಂದಳಕ್ಕಿ ಅಲ್ಲೋ ನಿನ್ನ ಮುಖ ಹಾಕೊಳಕ ಲಂಗುಟ್ಟಿ ಇಲ್ಲ ಮಗನ ಬರೇ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಿದಲು ನಿಮ್ಮ ಅಪ್ಪನ ಮಗಲ ನಾನು ಕೂತೀನಿ ಅನ್ನೋದು ಖಬರ್ ಆದಿಲ್ಲ ನಿನಗಂದ್ರು ಅವಾಗ ಅವ ಏನಂತಾನ್ರಿ ಪರಮಾತ್ಮನ ಅರ್ಧಾಂಗಿನಿ ಅದೀನಿ ನಾನು ನಾ ಕೂತಿದ ಖಬರ್ ಐತಿಲ್ಲ ಅಂತ ಕೇಳಿದಾಗ ಹೇಳ್ತಾನ ಯಾರು ಹೇಳ್ತಾರೆ ಮಾಸ್ತರ ಅಚ್ಚಿ ಕಡೆಗೆ ಶೂನ್ಯ ಶೂನ್ಯದ ಅಚ್ಚಿ ಕಡೆಗೆ ಆಕಾರ ನಿರಾಕಾರ ಅಚ್ಚಿ ಕಡೆಗೆ ಸೃಷ್ಟಿಕರ್ತ ಪರಮಾತ್ಮ ಒಬ್ಬನೇ ಅದ ನಮ್ಮ ಅಪ್ಪ ಅವ ಒಬ್ಬನೇ ಹನತ್ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತೀನಿ ನೋಡು ಅಂದವ ಇದಕ್ಕೆ ಏನಂತಿದೀನಿ ಅಂದವ ಬಾಳಿ ಉತ್ತರ ಕೇಳ್ದ ಐತಿ ಕೇಳಿದ ಕೂಡಲೇ ಇವ್ರು ಪಾರ್ವತಿಗೆ ಏನಂದ್ರಿ ಅಲ್ಲೋ ನಿಮ್ಮ ಅಪ್ಪನ ಅರ್ಧಾಂಗಿನಿ ಅದೀನಿ ನಾನು ಅರ್ಧಾಂಗಿನಿ ಅಂದ್ರೆ ಬಾಳ ಹೆಚ್ಚಿನ ಕೆನ್ನಿ ಅಂದವ ಅರ್ಧಾಂಗಿನಿ ತಿಳ್ಕೊಂಡೆ ನಿನಗೆ ಹಾಪ ತಿರಿದಂದಾರ ನಿನಗೆ ಅದಕ್ಕೆ ನಿನಗೆ ಅರ್ಧ ಬುದ್ಧಿ ತಂದಾರ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ಕೆಳಗೆ ಯಾರಂದಾರ ಇದು ನಮ್ಮಂತವ್ರ ಅಂದಿದ್ ಮಾತಲ್ರಿ ಇದು ದೊಡ್ಡ ಮಾತ್ಮರ್ ಹೇಳ್ಯಾರ ಇದು ಮಾತ ಯಾರು 16,000 ಗೋಪ್ಯಾರಲ್ಲ ಹೋಗಿ ಅಷ್ಟವಕ್ರಮ ಋಷಿಗಳ ಪಾದಕ್ಕೆ ಬಿದ್ರು ಏನತ್ತ ಏನಂತ್ರಿ 16,000 ಗೋಪ್ಯಾರಿಗೆಲ್ಲ ಒಯ್ದು ಯಾರು ನರಕದಾಗ ಹಾಕಿ ಇಟ್ಟಿದ್ರು ನರಕಾಸೂರದ ಐತಿ ಒಯ್ದು ನರಕದ ಕ್ವಾಟ್ಯಾಗ ಇಟ್ಟಿದ್ದ ಅವಾಗ ವರ ಅವತಾರ ತಾಳಿ ಹೋಗಿ ಬಿಡಿಸ್ಕೊಂಡು ಬಂದ ಹೊಸ ಮಂದಿಗೆ ಬಿಡಿಸ್ಕೊಂಡು ಬಂದು ಕೂಡಲೇ ಇವ್ ಏನ್ ಮಾಡಿದ್ರಿ ಮಾಸ್ತರ ಸುಮ್ಮ ಕುಂದ್ರಬೇಕಿಲ್ರಿ ಬಿಡಿಸ್ಕೊಂಡು ಬಂದಿದೆ ದೊಡ್ಡ ಆಗದ ಅವಕ್ಕೆ ದಿನ ಏನ್ ಮಾಡ್ತಿದ್ದ ನರಕದ ಹಾಕಿ ತುಳಿತಿದ್ದ ಅವಕ್ಕೆ ದಿನ ಹೆಂಗಸರಿಗೆ ಅವಾಗ ಇವ ಹೋಗಿ ಬಿಡಿಸ್ಕೊಂಡು ಬಂದು ಸುಮ್ಮ ಕುಂದಿರ್ಲಿಲ್ಲ ಒಬ್ಬಕಿನೇ ಅಲ್ರಿ 16,000 ಹೆಣ್ಮಕ್ಳೆಲ್ಲ ಒಬ್ಬನ ಮ್ಯಾಗೆ ಮನಸ್ಸು ಮಾಡ್ಯಾರ ಯಾರ ಮ್ಯಾಗ ಮಾಸ್ತರ ಕೃಷ್ಣ ಪರಮಾತ್ಮನ ಮ್ಯಾಗ ಎಷ್ಟು ಪವರ್ ಇದ್ದಿರ್ಬೇಕು ಅವ್ರು ಮೊದ್ಲಾಕ ಇದು ವಿಚಾರ ಮಾಡ್ರಿ ನೀವು ಮಾತಾ 16,000 ಹೆಣ್ಮಕ್ಳೆಲ್ಲ ಒಬ್ಬನ ಮ್ಯಾಗೆ ಮನಸ್ಸು ಮಾಡ್ಬೇಕಂದ್ರೆ ಅವ್ರು ಬಲ್ಲಾಕ ಎಂತ ತಾಕತ್ತಿರ್ಬೇಕು ಅವಾಗ ಅವ್ನು ಮನಸ್ಸು ಮಾಡಿ ಸುಮ್ಮ ಕುಂದಿರ್ಲಿಲ್ಲ ಅಷ್ಟವಕ್ರಮ ಋಷಿ ನದಿಯಾಗ ಜಳಕ ಮಾಡ್ತಿದ್ದ ಅವನ ಶರೀರ 8 ಡೊಂಕ್ ಇತ್ತು ಅವನ ಶರೀರ 8 ಡೊಂಕ್ ಯಾಕಾಗಿತ್ತು ಇವ್ರು ಅವನು ಶಾಪ ಅಲ್ರಿ ಅವ್ರ ಅಪ್ಪ ಶಾಪ ಕೊಟ್ಟಿದ್ದ ಅವನಿಗೆ
ತಾಯಿ ಹೊಟ್ಟ್ಯಾಗ ಮಾತ್ರ ಅದು ಕೂಸಿದ್ದಾಗ ಅವ ಏನ್ ಮಾಡ್ತಿದ್ದ ಪಾರಮಾರ್ಥ ಬೋಧ ಹೇಳ್ತಿದ್ದ ಸುಜಾತ ದೇವಿಗೆ. ಹೌದು. ತಂದೆ ಹೆಸರು ಕೌಳಮ ಋಷಿ, ತಾಯಿ ಹೆಸರು ಸುಜಾತ. ಈ ಸುಜಾತ ದೇವಿಗೆ ಏನ್ ಮಾಡ್ತಿದ್ದವ, ಇವ ಹೊಟ್ಟ್ಯಾಗಿದ್ದ ಅಲ್ಲಿ ಪ್ರವಚನ ಹೇಳ್ತಿದ್ದ ದಿನ ಮನ್ಯಾಗ. ಹೌದಪ್ಪ. ಅದು ಒಂದ್ ದಿವ್ಸ ಏನಾಯ್ತು, ತಾಯಿಗೆ ಕೇಳ್ಕೋತ 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 ನಿದ್ದೆ ಹತ್ತಿ ಬಿಡ್ತೀರಿ. ಹೂ 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 ಅಂದ್ ಸಾಕಾಯ್ತು ಅಕ್ಕಿಗೂ. ಹೌದು. ಲಾಸ್ಟಿಗೆ ಆಕಿಗೆ ನಿದ್ದೆ ಹತ್ತಲ್ಲ. ತಾಯಿ ಶರೀರ ಮನ್ಕೊತ್ತು. ಹೊಟ್ಟ್ಯಾಗಿದ್ದಾಗೆ ಜಾಗ್ರ ಆಗಿಬಿಟ್ಟ ಯಾರು ಅಷ್ಟವಕ್ರಮ ಋಷಿ. ಏನಂದ್ ಗೊತ್ತ ನಮ್ಮ ಮೌಗರೇ ನಿದ್ದೆ ಹತ್ಯಾದ. ಈಗ ನಮ್ಮ ಅಪ್ಪನ ಮಾತಿಗೆ ನಾವು ಹೂ ಅಲ್ಲಿಲ್ಲಪ್ಪ ಅಂತಂದ್ರೆ ಅಲ್ಲಿಗೆ ಕಟ್ ಆಗ್ತದ ವಿಷಯ ಅಂತ ತಿಳ್ಕೊಂಡು ಹೊಟ್ಟ್ಯಾಗಿದ್ದಾಗೆ ಅಷ್ಟವಕ್ರಮ ಋಷಿ ಏನ್ ಮಾಡ್ಯಾನ, ಅಪ್ಪ ಹೇಳಿರುವಂತ ಮಾತಿಗೆ ಹೂ 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 ಅಲ್ಲಕತ್ತಾನ. ಹೌದೌದು. ತಾಯಿ ದನಿ ಬ್ಯಾರೆ ಇತ್ತು, ಇದೊಂದು ದನಿ ಬ್ಯಾರೆ ಅಲ್ಲಕತ್ತಲ್ಲ. ಇವ ಯಾರ ಕೇಳ್ದವ. ಹೌದು ಹೌದು. ಅಲ್ಲೋ ನೀ ಯಾರು ಅಂತ ಕೇಳ್ದವ. ಯಪ್ಪ ನಿನ್ನ ತೇಜಸ್ವಿ ಹುಟ್ಟಿರುವಂತ ನಿನ್ನ ಮಗ ಅದಿನೋ, ಹೊಟ್ಟ್ಯಾಗಿದ್ದಾಗೆ ಮಾತಾಡ ನೀವ. ಹೌದು ಹೌದು ಹೌದು. ನಿನ್ನ ಮಗ ಅದಿನಪ್ಪ ಅಂದಾಗ, ಮಗನ ಹೊಟ್ಟ್ಯಾಗಿದ್ದಾಗೆ ಇಟ್ಟು ಶಾಣೆ ಇದಿ ನೀನು. ಹೊರಗೆ ಬಂದೆ ಅಂದ್ರೆ ಈ ಭೂಲೋಕದೊಳಗೆ ಇರುವಂತವ್ರಿಗೆ ಯಾರಿಗೆ ನೀ ಇಡಂಗಿಲ್ಲ. ನೀನು ಸೀದಾ ಬರಬೇಡ, 8 ಡೊಂಕಾಗಿ ಬಾ ತಿಳ್ಕೊಂಡು ಶಾಪ ಕೊಟ್ಟಾನ ಯಾರು? ಹೌದು ಹೌದು. ಅಷ್ಟು ವಕ್ರ ಯಾರು? ಸುಜಾತ ದೇವಿ ಗಂಡ ಯಾರು? ಕೌಳಮ ಋಷಿ ಮಾತ್ರ ಶಾಪ ಕೊಟ್ಟನ ಅಷ್ಟು ವಕ್ರಗ. ಅದಕ್ಕೆ ಅವನ ಶರೀರ 8 ಡೊಂಕಿತ್ತು. ಅವ ಏನ್ ಮಾಡ್ತಿದ್ದ, ನದಿಯಾಗ ಜಳಕ ಮಾಡ್ತಿದ್ದ. ಅವಾಗ ಇವು 16,000 ಹೆಣ್ಮಕ್ಳೆಲ್ಲ ಹಾದು ಅವನು ಬಲ್ಯಾಕ ಹೋಗಿ ಮಾತ್ರ ಏನ್ ಮಾಡ್ತಾವ, ಯಪ್ಪ ನಮಗ ಆಶೀರ್ವಾದ ಮಾಡ್ರಿ. ಕೃಷ್ಣ ಪರಮಾತ್ಮ ಮಾತ್ರ ವರ ಅವತಾರ ತಾಳಿಕೊಂಡು ಆ ನರಕದ ಕೋಟೆಗೆ ಇದ್ದಂಥವ್ರಿಗೆ ಹೊರಗೆ ತಗೊಂಡು ಬಂದಾನ. ಮಾಡ್ಕೊಂಡ್ರೆ ನಾವು ಹೊಸ ಮಂದಿ ಒಬ್ಬನಿಗೆ ಮಾಡ್ಕೋತೀವಿ, ಹಿಂಗೆ ಆಶೀರ್ವಾದ ಕೊಡ್ರಿ ಆಯ್ತಂದ ಕೊಟ್ಟ. ಅವಾಗ ಅವ ಜಳಕ ಮಾಡಕತ್ತಿದ್ದ. ತಥಾಸ್ತು ಅಂದ ಅವ್ರಿಗೆ. ನಿಮಗೆ ಕೃಷ್ಣ ಪರಮಾತ್ಮನೇ ಮಾಡ್ಕೋತಾನ, ನನ್ನ ಆಶೀರ್ವಾದ ಇರ್ತದೆ ಹೋರಿ ನಿಮಗೆ ಅಂದ. ಅವಾಗ ಏನ್ ಮಾಡ್ತಾನ ಹೇಳ್ತಾನ ನೀರಂದು. ಎಷ್ಟು ಹೇಳವ ಪಾಟ್ನ ಎದ್ರಿ ನೀರಾಗ ಅರ್ಧ ಶರೀರ ಇತ್ತಲ್ರಿ. ಇಷ್ಟೇ ಆಶೀರ್ವಾದ ಮಾಡಿ ಅವ ನೀರಾಗ ಜಳಕ ಮಾಡಕತ್ತಿದ್ದ. ಶರೀರ ಪೂರಾ ಕಾಣ್ತಿದ್ದಿಲ್ಲ ಅವ್ರಿಗೆ. ಏನವ ಆಶೀರ್ವಾದ ಕೊಟ್ಟು ಮ್ಯಾಗ ಎದ್ದು ನಿತ್ತ. 8 ಡೊಂಕಿನ ಏನು ಶರೀರ ಏನು ನೋಡಿದ್ರು ನೋಡ್ರಿ. ಈ 16,000 ಹೆಣ್ಮಕ್ಳೆಲ್ಲ ಅವ್ರ 8 ಡೊಂಕಿನ ಶರೀರ ನೋಡಿ ನಕ್ಕಾರ. ಒಳ್ಳತ್ತ ನಕ್ಕಾರ ಅವನಿಗೆ ನೋಡಿ. ಅವಾಗ ಅಷ್ಟವಕ್ರಮ ಋಷಿ ಏನಂದಾನ, ಹೆಣ್ಮಕ್ಳ ಬುದ್ಧಿ ಮೊಳಕಾಲ ಕೆಳಗ. ಹೌದು. ಅವ ಅಂದಾನ ಇದು ಮಾತ. ಇಲ್ಲಿ ಹೊಂಟದ ಮಾತು. ಇಲ್ಲಿ ತನಕ ಹಂಗೆ ರೂಢಿ ಒಳಗೆ ನಾವು ಅಲ್ಲಕತ್ತೀವಿ. ಹಂಗ ಇಲ್ಲಾದ್ರೂ ಕೂಡ ಪಾರ್ವತಿ ದೇವಿಗೆ ಗುರು ರೇವಣಾಥನ ಆಟ ಗೊತ್ತಾಗ್ಲಿಲ್ಲ. ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಿದಲ್ಲೋ ಅಂದಾಗ ನನಗೆ ಮಾತ್ರ ನಮ್ಮ ಅಪ್ಪ ಒಬ್ಬನೇ ಗೊತ್ತದನವ. ಹಿಂದಿನಗಡೆ ಅವು ಎಷ್ಟು ಬಂದಾವ ಗೊತ್ತಿಲ್ಲ ಪೆಟ್ಟಿಗೆಗಳು. ಹಿಂದಿನ ಪೆಟ್ಟಿಗೆ ತಗೊಂಡು ನನಗೆ ಏನ್ ಮಾಡುದದ. ಹೌದಲ್ರಿ. ಏನಾದ್ರು ಉಣಾದಿ ಹಚ್ಚಿ ಕಡೆಗೆ ಮಾತ್ರ ನಮ್ಮ ಅಪ್ಪ ಒಬ್ಬನೇ ಅದಾನ, ಅವನಿಗೆ ನಮಸ್ಕಾರ ಮಾಡೀನಿ. ಹೌದಲ್ರಿ. ಹಿಂಗೆ ವಾಕ್ವಾದ ನಡೀತಿ ಇಬ್ಬರಿಗೆ. ಅವ ಪರಮಾತ್ಮಂದ ಅದಕ್ಕೆ ಹೇಳ್ತಾರ, ಏನ್ ಹೇಳ್ತಾರ್ರಿ? ನೀನೇ ಸೂತ್ರಧಾರಿ ದೇವ ಈ ಜಗಕ್ಕೆಲ್ಲ, ನಾವೇ ಪಾತ್ರಧಾರಿ ದೇವ. ದೇವ 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 ನೀನೇ ಸೂತ್ರಧಾರಿ ದೇವ ಈ ಜಗಕ್ಕೆಲ್ಲ, ನಾವೇ ಪಾತ್ರಧಾರಿ ದೇವ. ಸೂತ್ರಧಾರಿ ಅದಾನ. ಅವಾಗಪ್ಪ ಏನ್ ಹೇಳ್ದ ಪರಮಾತ್ಮ, ನೀವಿಬ್ರು ಇಲ್ಲಿ ಕಚ್ಚಾಡಬ್ಯಾಡ್ರಿ ಕೈಲಾಸದಾಗ. ಭೂಲೋಕದೊಳಗ ನೀನು ಹೋಗಿ ಸೋಮೇಶ್ವರ ಲಿಂಗದಿಂದ ಹುಟ್ಟಿ ಬಾ ಗುರು ರೇವಣಾದ್ಯಾಗಿ. ನೀನು ಕೊಲ್ಲಾಪುರದೊಳಗೆ ಮಹಾಮಾಯಿಯಾಗಿ ರಾಜ್ಯ ಮನೆತನದೊಳಗೆ ಲಕ್ಷ್ಮಿಯಾಗಿ ಹುಟ್ಟಿ ಬಾ ತಿಳ್ಕೊಂಡು ಆಶೀರ್ವಾದ ಮಾಡ್ದ ಯಾರು? ಪರಮಾತ್ಮ. ಅಲ್ಲಿ ನಿಮ್ಮ ಸೌರ್ಯ ಅವಾಗ ಈ ಭೂಲೋಕದಾಗ ಹುಟ್ಟಿ ಬಂದ್ ನೋಡ್ರಿ ಕೊಲ್ಲಾಪುರ ಮಾಯಿ. ಅದಕ್ಕೆ ಏನ್ ಮಾಡ್ಯಾಳ, ವಿಷ ತುಂಬ್ಕೊಂಡು ಕೂತಿದ್ಳು ಮಲ್ಯಾಗ. ಅವನಿಗೆ ತಗೊಂಡೇನ ಬಾಯಿಗೆ ಹಚ್ತಿದ್ಳು. ಇವ ಹೆಬ್ಬಟ್ ಹಚ್ಚಿ ಎಲ್ಲ ಜೊಕ್ಕೊಂಡ್ ಬಿಟ್ಟು ನೋಡು ವಿಷ. ಮಗಳು ಕೋಲ ಬಿದ್ದು ಚೀರಾಡ್ತಿದ್ಳು ಒಂದ್ ಸೌನ. ಅವಾಗ ಏನಂದಾರ ಕೊಲ್ಲಾಪುರ ಮಾಯಿ ಏನಂದಾಳ, ಹರಿವು ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ, ಕೊಲ್ಲಾಪುರ ಮಾಯಿಯ ಗಂಡ ನೀನೇ ತಿಳ್ಕೊಂಡು ಸಾಷ್ಟಾಗ ಹಾಕ್ಯಾಳ. ಯಾರು? ಯಾರ್ರಿ? ಇವ್ರ ಮಾಯಿ. ಹೌದಲ್ರಿ ಮಾಸ್ತರ. ಇವೆಲ್ಲ ಇತಿಹಾಸ ಗೊತ್ತದ? ಗೊತ್ತಿಲ್ಲಲ್ರಿ ಮಾಸ್ತರ. ಅದಕ್ಕೆ ತಂಗಿ ಯಾವ ಪಾರ್ವತಿ ಎಲ್ಲಿ ತಗೊಂಡ್ ಬಂದಿ ಸುದ್ದಿ? ಸರಸ್ವತಿ ಸ್ತೋತ್ರ ಮಾಡಿದಿ, ಚೌಡೇಶ್ವರಿ ರೂಂಡ್ ಹೊಡೆದಿದ್ದು ಹೇಳಿದ್ರು ಕರೆಕ್ಟ್. ಅಲ್ಲಿ ಬನಶಂಕರಿ ಒಳಗ ಬಾದಾಮಿ ಒಳಗ ಬನಶಂಕರಿ ಆಗ್ಯದ. ಇಲ್ಲಿ ಬಂದು ಮಾತ್ರ ರೂಂಡದ ಪೂಜೆ ನಡೆದ. ಇದು ಏನು ಯಾರು ಹೆಣ್ಮಕ್ಳು ಮಾಡಿದಲ್ರಿ, ಮತ್ತ ಅವನ ಹತಾರ ಹತ್ಯದ, ಅವನ ಆಶೀರ್ವಾದ ಆದಾಗ ಇಲ್ಲಿ ಮೆರಿಲಿಕ್ಕತ್ತದ ಬರಬ್ರಿ. ಅದಕ್ಕ ಅಲ್ಲಿ ಮತ್ತೊಂದು ಕೆಲಸ ಮಾಡ್ಯಾರ ವೀರಭದ್ರ ದೇವ್ರ. ಈಗ ಒಬ್ಬಾಕಿಗೆ ಹೊಡೆದಿಲ್ಲವ, ಇವ್ರು ಸರಸ್ವತಿ ಹಿಡಿದು ಮೂಗ್ ಕೊಯ್ದಾನ. ಕೊಯ್ದಾನ ಇಲ್ರಿ? ಸರಸ್ವತಿ ಮೂಗ ಕೊಯ್ದಾನ. ಮತ್ತ ಸರಸ್ವತಿ ಮೂಗ್ ಕೊಯ್ದಾನಪ್ಪ ಅಂತಂದ್ರ ಲೌಕಿಕದಾಗ ಒಂದು ಮನುಷ್ಯಂದ ಯಾವಂದ್ರೆ ಬಟ್ ಕಟ್ಟಾಯ್ತು ಅಂದ್ರೆ ಚಾಜಕ್ ಬರಂಗಿಲ್ಲ. ಬಟ್ ಮಂಡ್ ಇತ್ತಪ್ಪ ಅಂತಂದ್ರೆ ಯಾರು ತೋತಾರ ಚಾಜಕ್. ತಮ್ಮ ಎಲ್ಲ ಕಾರ್ಯಕ್ರಮ ಮುಗಿದ ಕೂಡಲೇ ಹಿಂದ್ರಗಡೆ ಬಾ ನೀವು ಊಟಕ್ಕೆ ಹೇಳ್ತಾರ. ಅತ್ತಾಗ
ಅಂತಾರಿಲ್ರಿ ಏ ಅಂತಾರಲ್ರಿ ಮತ್ತ ಆಕಿ ಮಾಂಡಾಗೆಲ್ಲ ಮೂಗ್ ಕೊಯ್ಸ್ಕೊಂಡು ಮಾಂಡಾದಕ್ಕಿ ಪೂಜೆ ನೀವ್ ಹೆಂಗ್ ಮಾಡ್ಲಕತ್ತೀರಿ ಹೌದ್ 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 ಏನ್ ಮಾಂಡಾಗೆ ಉಳ್ದಾಳು ಏನ್ ಮತ್ತ ಪ್ಲಾಸ್ಟಿಕ್ ಗಿಟ್ಟಿಗೆ ಹಚ್ಕೊಂಡಾಳು ಹೌದಲ್ರಿ ಮಾಸ್ತರ ಯಾಕ್ರಿ ಹಾ ಮಂಡಾಗಿ ಉಳ್ದಾಳು ಪ್ಲಾಸ್ಟಿಕ್ ಮೂಗಿಗೆ ಹಚ್ಕೊಂಡಾಳು ಬೇಡ ಅದು ಮೂಗಿ ಎಲ್ಲರೂ ಈ ಸದ್ಯ ಜಗತ್ತದೊಳಗೆ ಉಳ್ದದು ಹೌದ್ ಇದು ಸಂಶಯ ಬರ್ಲಕತ್ತದ ಏ ಹೇಳ್ತಾರ ಮಾಸ್ತರ ಗಣಪತಿ ಏನ್ ಕೇಳ್ಯಾರ ಹಾ ಗಣಪತಿ ಏನ್ ತಾಯಿ ಮಗನು ಏನ್ ತಂದಿ ಮಗನು ಹೌದಾ ಹಾ ಅದಕ್ಕೆ ಅವ್ರು ಪ್ರಶ್ನೆ ಕೇಳ್ಯಾರ ಕರೆಕ್ಟ್ ಅದ ಹೌದಲ್ರಿ ಮಾಸ್ತರ ಗಣಪತಿ ಅವನಿಗೆ ತಾಯಿನೇ ಮಾತ್ರ ತಯಾರು ಮಾಡ್ಯಾಳ ಹಾ ಮಾಡ್ಬೇಕಾದ್ರೆ ಆಕಿ ಸ್ವತಃ ಮಾಡಿಲ್ಲ ಏನು ತಗೊಂಡು ತಯಾರು ಮಾಡ್ಯಾಳ ಹಾ ಏನ್ ತಗೊಂಡ್ ಮಾಡ್ಯಾಳ ಮಾಸ್ತರ ಪಂಚಾಕ್ಷರಿ ಮಂತ್ರ ಹೌದ್ ಹೌದ್ ಮಂತ್ರದಿಂದ ಹುಟ್ಟಿದ ಗಣಪತಿ ಹೌದ್ ಹೌದು ಅದ್ರೊಳಗೆ ನಿಮ್ಮ ಮೌನ ಪಾರ್ವತಿದ ಏನು ಪಾಲನೆ ಇಲ್ಲ ಹೌದಲ್ರಿ ಮಾಸ್ತರ ಮಂತ್ರದಿಂದ ಹುಟ್ಟ್ಯಾನ ಮಂತ್ರ ಅಂದ್ರೆ ಗಂಡದ ಹೌದ್ ಹೌದು ಆ ಮಂತ್ರ ಶಕ್ತಿಯಿಂದ ಗಣಪತಿ ಹುಟ್ಟ್ಯಾನ ಹೌದ್ ಹೌದು ಯಾರೇ ಏನ್ರಿ ಕೂಡಿಸ್ಕೊಂಡು ಮಾಡ್ಯಾಳ ಏನಕಿ ಏ ಮಾಡಿರಲ್ರಿ ಬೇಡ ಪಂಚಾಕ್ಷರಿ ಮಂತ್ರ ಯಾಕೆ ನುಡಿಬೇಕಾಗಿತ್ತು ಏ ಹಂಗೆ ಮಾಡ್ಬೇಕಾಗಿತ್ತಲ್ಲ ಮಾಸ್ತರ ಹಂಗೆ ಏನ್ರಿ ಮಂತ್ರ ನುಡಿಬೇಕಾಗಿತ್ತಲ್ಲ ಹೌದ್ ಹೌದ್ ಹೌದು ಯಾಕೆ ಸಾಕಷ್ಟು ಅದಾವಲ್ರಿ ದೇವಿ ಮಂತ್ರ ಹಾ ಏನಂದಾರ ಏನಂದಾರ್ರಿ ನಾರಾಯಣಿ ನಮೋಸ್ತುತೆ ಹಾ ಹಾ ಏನೇನೋ ಮಾಡ್ತಾರಲ್ಲ ಸ್ತೋತ್ರ ಏ ಮಾಡ್ದಾರಲ್ರಿ ಮಾಸ್ತರ ಅವರು ನಮಗ್ ಬರಲ್ಲ ಸರ್ವ ಮಂಗಳ ಮಾಂಗಲ್ಯ ಹಾ ಶಿವೇ ಸರ್ವಾರ್ಥ ಸಾಧಿಕೆ ಹಾ ಅಂದಾರಿಲ್ಲ ಏ ಅಂದಾರಲ್ರಿ ಮಾಸ್ತರ ಇವ್ ಯಾವರೇ ಮಂತ್ರ ತಗೊಂಡು ಮಾಡ್ಬೇಕಾಗಿತ್ತು ನೋಡಮ್ಮು ಹೌದ್ ಓಂ ನಮಃ ಶಿವಾಯ ಅನ್ನುವಂತ ಮಂತ್ರ ಯಾವಾಗ ನೋಡಿದಾರ ಅವಾಗ ಗಣಪತಿ ತಯಾರಾಗ್ಯಾನ ಹೌದ್ 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 ಮಂತ್ರದಿಂದ ಹುಟ್ಟ್ಯಾನಪ್ಪ ಅದನ್ನ ನಮ್ಮ ಅಪ್ಪನ ಮಗ ಏ ಹೌದಲ್ರಿ ಮಾಸ್ತರ ಅವನ ಮಗ ಆಗಂಗಿಲ್ಲ ಹಾ ಹಾ ಬರ್ಕೋತಂಗಿನಿ ಪಾಟ್ಯಾಗ ಹೌದ್ ಹೌದು ಅದಕ್ಕೆ ಏನ್ ಹೇಳ್ತಾರ ನಡಿಲ್ರಿ ಮಾಸ್ತರ ಒಂದೇ ವಸ್ತು ಮುಂದಾಗಿ ಒಂದರಿಂದ ಚಂದಾಗಿ ಒಳಗು ಹೊರಗು ಒಂದಾಗಿ ನಡೆಸುವ ಚಲ ಬಂದ ಹಚ್ಚಿ ಆನಂದ ಕಳೆದು ನೀವು ಏ ನಿಮಿಷ ವ್ಯರ್ಥ ಕಳಿಲಾರ್ದೆ ಸಮಯ ಬಂದಂಗ ಗಳಿಸಿಕೊಂಡೆ ನನ್ನ ಗಳಿಕೆ ಲೆಕ್ಕ ಪತ್ರ ಹುಡುಗಿಗೆ ಗುರುತಿಲ್ಲ ಒಮ್ಮಿಗೆ ತಿಳಿಬೇಕಾದ್ರ ಸಂಪ್ರದಾಯ ಸೌಮ್ಯ ಮಾತಲ್ಲ ಸಮರ ಹೊಕ್ಕ ಸೂರ ಭೀಮರೆಂದು ವೈರಿಗೆ ಸೋತಿಲ್ಲ ದುಡ್ಡಿಗೆ ದುಡ್ಡ ಗ್ವಾಳೆ ಮಾಡಿ ಬಡ್ಡಿಗೆ ಬಡ್ಡಿ ಬೇರಿಜ ಮಾಡಿ ದೊಡ್ಡ ಶ್ರೀಮಂತಾದಿ ನನ್ನ ಆಸ್ತಿಗೆ ನೆಲೆಯಿಲ್ಲ ದಡ್ರ ಕೈಯಾಗ ಸಿಗಲಾರಂತೆ ದುಡ್ಡಿಗೆ ಯಾವ ಕಥೆಯಿಲ್ಲ. ದಡ್ರ ಕೈಯಾಗ ಸಿಗಲಾರದಂತೆ ದುಡ್ಡಿಗೆ ಯಾವ ಕಲೆ ಇಲ್ಲ. ಏ ಕೊಡುವ ಬಾಕಿ ಕೊಟ್ಟು ನಾನು ಗಡಿಯಾಗಿ ಬಹುದಿವಸ ಆಯಿತು. ಏನ್ ಹೇಳ್ತಾನ ಕವಿ? ಕೊಡುವ ಬಾಕಿ ಕೊಟ್ಟು ನಾನು ಹಾ ಗಡಿಯಾಗಿ ಬಹಳ ದಿವಸ ಆಗ್ಯದ ಹೇಳ್ತಾನವ. ಹೌದ್ ಹೌದ್ ಇವ್ರ ತಾಯಿ ಋಣ ಯಾವಾಗ ಮುಟ್ಸ್ಯಾನ ನಮ್ಮ ಮಗ? ಯಾವಾಗ ಬಿಡ್ಸೇನ್ರಿ ನಾ ಯಾವಾಗ ತಾಯಿ ಋಣ ಮುಟ್ಸಿನಪ್ಪ ಅಂತಂದ್ರ ಹಾ 12 ವರ್ಷ ತನಕ ಇವ್ರ ರವ್ ಇದ್ದಕ್ಕೆ ಏನ್ ಮಾಡ್ಯಾಳ? ಏನ್ ಮಾಡ್ಯಾಳ್ರಿ ಏ ಮಾಸ್ತರ ತಮ್ಮ ಅಲ್ಲಿ ನಿಮ್ಮ ಅಪ್ಪ ಕೂತ ನೋಡು ಕರ್ಕೊಂಡು ಬಾ ಅಂದಾಳ. ಹೌದ್ ಹೌದ್ ಅಂದಾಳಿಲ್ರಿ ಅಲ್ಲಿ ಹೊರಗೆ ಕೂತ ನಿಮ್ಮ ಅಪ್ಪ ಕರ್ಕೊಂಡು ಬಾ ಜರ ಕೆಲಸದ ಅಂದಾಳ. ಹಾ ಏ ತಮ್ಮ ಮನ್ಯಾಗ ಕಟ್ಗಿಲ್ ತಗೊಂಡ್ ಬಾರೋ ಅಂದಾಳ. ಏ ತಮ್ಮ ಮನ್ಯಾಗ ನೀರಿಲ್ಲೋ ನೀರ್ ತಗೊಂಡ್ ಬಾ ಅಂದಾಳ. ಇವೆಲ್ಲ ಕೆಲಸ ಮಾಡ್ಯಾನಿಲ್ರಿ ಮಗ. ಇವೆಲ್ಲ ಕೆಲಸ ಮಾಡ್ಯಾನಪ್ಪ ಅಂತಂದ್ರ ಆಕಿನ ಉಪಕಾರ ಯಾವಾಗ ತೀರ್ಸ್ಯಾನ? ಅವಾಗೆ 12 ವರ್ಷನಾಗ ತಾಯಿ ಉಪಕಾರ ತೀರಿಸಿ ಬಿಟ್ಟಿನ. ಹೌದ್ ಹೌದು ಅದಕ್ಕೆ ಏನ್ ಹೇಳಕತ್ತಾನ ಇಲ್ಲಿ ಕವಿ? ಏನ್ ಹೇಳ್ತಾನ್ರಿ? ಕೊಡುವ ಬಾಕಿ ಕೊಟ್ಟು ನಾನು ಗಡಿಯಾಗಿ ಬಹುದಿವಸ ಆಯಿತು. ನಡು ಬಡ್ಡಿ ಸಹಿತೆ ಬಿಡುವೆ ಕೊಟ್ಟಿನಿ ನಾ ಎಲ್ಲ. ಕೊಟ್ಟ ಬಳಿಕ ಬಡವರ ಗೂಡ ತಕರಾರೇನಿಲ್ಲ. ಇನ್ನ ಶುಕ್ರವಾರ ತಂದ ಸಾವುಕಾರ ಇಟಿಗೆ ಬಿಡುವುದಿಲ್ಲ. ಬಡ್ಡಿ ಗಂಟ ಸಹಿತ ನಿಂದು ಲೆಕ್ಕ ಮಾಡಿ ಇಟ್ಟಾರವರು. ಲಾಖ ರೂಪಾಯಿ ರೂಪ ಲೆಕ್ಕ ಗಣಿತ ಪರಿಕಿಲ್ಲ. ಇಕ್ಕಿ ಕೊಡ್ತಂದೆಮ್ಮಿಗೆ ಸಕ್ರಿ ಮೈಸಳ ಇಟಿಗೆ ಬಿಡುವುದಿಲ್ಲ. ಕೊಡ್ತಂದೆಮ್ಮಿಗೆ ಸಕ್ರಿ ಮೈಸಳ ನಿನಗ ಬಿಡುವುದಿಲ್ಲ. ಪೂರ್ವಾರ್ಜಿತ ಋಣ ನಿಮ್ಮದು ಭಾಳ ಕಾಡುವುದು ಬೆನ್ನ ಹತ್ತುವುದು ಕೇಳಜ್ಞ. ಇಳದು ಅಳದು ಆಗು ಸುಜ್ಞಾನಿ ಆಗು
ಭಾಗಿ ಕೊಟ್ಟ ಮ್ಯಾಲ ನಿಮ್ಮದು ಆವಾಗ ಮುಟ್ಟುವುದು ಕಲ್ಯಾಣ ಆಗುವುದು ಸತ್ಯ ನುಡಿತಿ ಗುರುವಿನ ಪಾದ ಸಾಕ್ಷಿ ಕೊಡತೀನಿ ನಿನಗ ಆದ್ಮೇಲೆ ತಾಲೂಕದಲ್ಲಿ ನಾನು ಮದ್ರಿ ಊರಾಗ ಇರತ್ತೆ ಹೆಂಗ ಹೆಣ್ಣ ಬೆಳೆಸಿ ಹಾಡವರಿಗೆ ನಡಬರ್ಕೆ ಹೆಡಕ ಮುರಿತೆ ಗೈಬಿದ ಬಲುಷಾರು ಹೇಳತಾರು ಅಲ್ಲಿ ಗೈಬೀಶ ತಂಗಿ ಅವ ಕಣಗಂಡ ಅವನು ಗೈಬೀಶ ಹಿಡಕೊಂಡ ಗುರುವಿ ಆ ಗೈಬೀಶ ಗುರುವಿನ ಚರಣ ಹಿಡಕೊಂಡ ಹರೆ ಹೋಯಿತಂತ ಹಾದಿ ಮ್ಯಾಲ ಬಿದ್ದು ಹರೆ ಹೋಯಿತಂತ ಹಾದಿ ಮ್ಯಾಲ ಬಿದ್ದು ಹಗಮಲ್ಲಿ ಅಳತಾಳ ಹರೆ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ ಹರೆ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹರೆ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹಗಮಲ್ಲಿ ಅಳತಾಳ ಹರೆ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ ಹರೆ ಹೋಯಿತಂತ ಹಾದಿ ಮ್ಯಾಲ ಬಿದ್ದು ಹರೆ ಹೋಯಿತಂತ ಹಾದಿ ಮ್ಯಾಲ ಬಿದ್ದು ಹಗಮಲ್ಲಿ ಎಳತಾಳ ಅಲ್ಲ ಹರೆ ಇದ್ದಾಗ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ ಹರೆ ಹೋಯ್ತಗದ ಹಾದಿದಾಗ ಬಿದ್ದು ಹರೆ ಹೋಯ್ತಗದ ಹಾದಿದಾಗ ಬಿದ್ದು ಹಗಮಲ್ಲಿ ಎಳತಾಳ ಹರೆ ಇದ್ದಾಗ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ ಯಪ್ಪ ಪಲ್ಯ ತರ್ಲಕ ಹೋಗಿ ಪಿಲ್ಲ ಕಾಲುಂಗ ಕಳ್ಕೊಂಡು ಬಂದಾಳ ಗಲ್ಲಾಗ ತಿರುಗಾಡಿ ಗಲ್ಲ ಬಾತಿಸಿಕೊಂಡು ನಂಜಾಲ ತಿಂದ ಮುಲ್ಲಾಗ ಇಟ್ಕೊಂಡು ಅಲ್ಲ ನಾಣಿ ಮಾಡಿ ಮುಲ್ಲಾಗ ಇಟ್ಕೊಂಡು ಅಲ್ಲ ನಾಣಿ ಮಾಡಿ ಹರೆ ಹೋಯ್ತು ಅದು ಹಾರಿದಾಗ ಬಿದು ಹಗಮದಿ ಹೇಳ್ತಾಳ ಹೋಯ್ತಂದು ಹಾದಿ ಮ್ಯಾಲ ಬಿದ್ದು ಹರೆ ಹೋಯ್ತಂದ ಹಾದಿ ಮ್ಯಾಲ ಬಿದ್ದು ಹಗಮಲಿ ಹೇಳ್ತಾಳ ಹರೆ ಹೋಯ್ತು ಅದು ಹಾದಿ ಮ್ಯಾಗ ಬಿದ್ದು ಹರೆ ಹೋಯ್ತು ಅದು ಹಾದಿ ಮ್ಯಾಗ ಬಿದ್ದು ಹಗಮಲಿ ಹೇಳ್ತಾಳ ಮುರುಕ ಮಾಡಿ 3.5 ಎಕರೆ ಭೂಮಿ ಕರಿಕಿ ಬೆಳೆಸಾಳ ಬೆರಕಿ ಹುಡುಗ ಹಚ್ಚಿ ಕರಿಕಿಗೆ ಹತ್ನ್ಯಾಗ ಇಳಿಸಾಳ ಯಪ್ಪ ಹರಿಕಿನೊಳಗ ತುರುಕಂತ ತುರುಕ ಹರಿಕಿನೊಳಗ ತುರುಕಂತ ತಿರುಕ ಈಕಿ ಮುಕುಳೆ ಹೊಳಸಾಳ ಹೊಳಸಾಳ ಹಗಮಲಿ ಹೇಳ್ತಾಳ ಹರೆ ಹೋಯ್ತಂದು ಹಾದಿ ಮ್ಯಾಲ ಬಿದ್ದು ಹರೆ ಹೋಯ್ತಂದು ಹಾದಿ ಮ್ಯಾಲ ಬಿದ್ದು ಹಗಮಲಿ ಹೇಳ್ತಾಳ ಹರೆ ಹೋಯ್ತ ಎಲ್ಲ ಹಾದಿ ಮ್ಯಾಲ ಬಿದ್ದು ಹಗಮಲಿ ಹೇಳ್ತಾಳ ಇಲ್ಲದ ಇಬ್ರಿತ ಮಾಡಿ ಇಲಿಗಿ ಚೊಣ್ಣ ಉಡಿಸ್ಯಾಳ ಯಪ್ಪ ಬೆಲ್ಲದ ಸವಿ ತಿಳಿಲಿಲ್ಲ
ಅಮೂಲ್ಯವಾದ ಆಯುಷ ಕೆಡಿಸ್ಯಾಳ ಏಕೆ ಎಲ್ಲಬಹುದು ಅಂತ ಎಲ್ಲೆಲ್ಲ ತಿರುಗಾಡಿ ಎಲ್ಲಬಹುದು ಅಂತ ಎಲ್ಲೆಲ್ಲ ತಿರುಗಾಡಿ ಹುಡುಗರ ತಲೆಯ ಕೆಡಿಸ್ಯಾಳ ಹೋಯಿತಂದು ಹಾದಿ ಮ್ಯಾಲ ಬಿದ್ದು ಚೂಚು ಹರೇ ಹೋಯಿತಂದು ಹಾದಿ ಮ್ಯಾಲ ಬಿದ್ದು ಹಗಮಲ್ ಹೇಳ್ತಾಳ ಹರೇ ಗುರು ಎಂದಾಡಿ ಸಂದಿಗೆ ಸಾವಿರ ಹುಳ ಹಾಯ್ಕೊಂಡು ಯಪ್ಪ ಮಂದಿಯನ್ನ ತಿಂದು ಹಂದಿ ಪೀಳಿಗೆ ಹರನಾರ ಹರನಾಳ ಅಂದೇವಾಡಿ ಕಂದ ಗೈ ವಿಷ ಅಂತಾರ ಅಂದೇವಾಡಿ ಕಂದ ಗೈ ವಿಷ ಅಂತಾರ ಹುಡುಗಿ ಜನ್ಮ ಹಾಳ ಈ ಹುಡುಗಿ ಜನ್ಮ ಹಾಳ ಈ ಪೋರಿ ಜನ್ಮ ಹಾಳ ಪಾದ ಹೇಳಿಲ್ಲ ಈಗ ಹೇಳ್ತಾಳ ಹರ ಹೋಯ್ತದ ಹರಿದಾರ ಹರ ಹೋಯ್ತದ ಹಾರಿದಾರ ಹಗವಾಲಿ ಹೇಳ್ತಾಳ ಹರ